ಏನು ಈ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ. ಇವತ್ತು ನಾನು ಹೇಳ್ತಕ್ಕಂಥದ್ದು, ಇವತ್ತು ಡಾಕ್ಟರ್ ಸುಧಾಕರ್ ಅವರು ಹಿಂದೆ ಕಾಂಗ್ರೆಸ್ಸಲ್ಲಿದ್ದರು. 13ರಲ್ಲಿ ಕಾಂಗ್ರೆಸ್ನ ಬಿ ಫಾರಮ್ ತಗೊಂಡು ಸ್ಪರ್ಧೆ ಮಾಡಿ ಗೆದ್ದರು. 18ರಲ್ಲಿ ಮತ್ತೆ ನಾವು ಅವ್ರ ಜೊತೆಗೆ ಹೋದ್ವಿ. ಆಗ 18ರಲ್ಲೂ ಕೂಡ 35-36 ಸಾವಿರ ಮತಗಳಿಂದ ಗೆದ್ದರು. ಅದಾದಮೇಲೆ ರಾಜಕೀಯದಲ್ಲಿ ಏನೇನಾಗ್ತದೆ ಅಂತ ಯಾರೂ ಕಂಡಿರೋರಿಲ್ಲ. ವಿಷಯ ಅಷ್ಟೇ, ಅಭಿವೃದ್ಧಿಗೋಸ್ಕರ ಅವರು ರಾಜೀನಾಮೆ ಕೊಡಬೇಕಾಗಿತ್ತು. ಒಂದೇ ಒಂದು ಮುಖ್ಯವಾದ ವಿಷಯ, ಮೆಡಿಕಲ್ ಕಾಲೇಜನ್ನು ಚಿಕ್ಕಬಳ್ಳಾಪುರಕ್ಕೆ ಮಂಜೂರಾತಿ ಆಗಿದ್ದನ್ನು ಅದನ್ನು ತಗೊಂಡು ಈ ಸರ್ಕಾರದಲ್ಲಿ, ಹೊಸ ಸರ್ಕಾರದಲ್ಲಿ ಕನಕಪುರಕ್ಕೆ ತಗೊಂಡು ಹೋಗೋದಕ್ಕೆ ಎಲ್ಲ ಕೂಡ ಪ್ರಯತ್ನ ಆಯಿತು. ಬಹುಶಃ ಸರ್ಕಾರದಲ್ಲಿ ಕೂಡ ಅದು ಒಂದು ನಿರ್ಣಯ ಆಯಿತು. ಅದನ್ನು ಮನಗಂಡಂಥ ಡಾಕ್ಟರ್ ಸುಧಾಕರ್ ಅವರು ನಮ್ಮ ಬಳಿ, ಎಲ್ಲರ ಬಳಿ ಚರ್ಚೆ ಮಾಡಿದ್ರು. ಏನಿವತ್ತು ಚಿಕ್ಕಬಳ್ಳಾಪುರನ ಅಭಿವೃದ್ಧಿ ಆಗಬೇಕಾದ್ರೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಈ ಸರ್ಕಾರದಲ್ಲಿ ಸಾಧ್ಯ ಇಲ್ಲ. ಕಾರಣ, ಹಿಂದಿನ ಸರ್ಕಾರದಲ್ಲಿ ಏನು ಮೆಡಿಕಲ್ ಕಾಲೇಜ್ ಆಗಿದ್ದಂಥದ್ದನ್ನು ಮತ್ತೆ ಕನಕಪುರಕ್ಕೆ ತಗೊಂಡೋಗಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಏನು ಲಾಬಿಯನ್ನು ಮಾಡಿದ್ರು, ಅದಕ್ಕೆ ಈಗಿನ ಸರ್ಕಾರ ಕೂಡ ಅವತ್ತು ಇದ್ದಂಥ ಸರ್ಕಾರ ಸಪೋರ್ಟ್ ಮಾಡ್ತಾಯಿದೆ. ಹಾಗಾಗಿ ಇವತ್ತು ನಾನು ಪಕ್ಷವನ್ನು ಬದಲಾವಣೆ ಮಾಡಿ ಬಿ ಜೆ ಪಿಗೆ ಹೋದರೆ, ಬಿ ಜೆ ಪಿ ಸರ್ಕಾರದಲ್ಲಿ ನಮಗೆ ಹೆಚ್ಚಿನ ಅಭಿವೃದ್ಧಿ ಮಾಡಲಿಕ್ಕಾಗ್ತದೆ, ಈ ಜಿಲ್ಲೆ, ಈ ತಾಲೂಕು ಅಭಿವೃದ್ಧಿ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲರೂ ಕೂಡ ಒಮ್ಮತದ ತೀರ್ಮಾನವನ್ನು ಅವರಿಗೆ ಕೊಟ್ಟರು. ಬಹುಶಃ 2019ರಲ್ಲಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರು ಬಿ ಜೆ ಪಿ ಪಕ್ಷವನ್ನು ಸೇರ್ಪಡೆ ಆದರು. ಅವೆಲ್ಲ ವಿದ್ಯಮಾನಗಳನ್ನು ನಾನು ಹೇಳಲಿಕ್ಕೆ ಹೋಗಲ್ಲ. ಬಹುಶಃ 17-18 ಜನ ಬಿ ಜೆ ಪಿ, ಇದು ಕಾಂಗ್ರೆಸ್ಸಿಂದ ಮತ್ತು ಜೆ ಡಿ ಎಸ್ಸಿಂದ ಮಾನ್ಯ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಅವರು ಎಲ್ಲರೂ ಕೂಡ ಸಪೋರ್ಟನ್ನು ಕೊಟ್ಟರು. ಕೊಟ್ಟಿದ್ದಕ್ಕೆ ಬಹುಶಃ ಈ ತಾಲೂಕು, ಈ ಜಿಲ್ಲೆ ಭಾಳಷ್ಟು ಅಭಿವೃದ್ಧಿಯನ್ನು ಕಾಣ್ತು. ವಿಶೇಷವಾಗಿ ಮೆಡಿಕಲ್ ಕಾಲೇಜನ್ನು, ಈಗಾಗಲೇ ಮೆಡಿಕಲ್ ಕಾಲೇಜ್ ಪೂರ್ಣಗೊಂಡು ಅಲ್ಲಿ ವಿದ್ಯಾರ್ಥಿಗಳು ಕೂಡ ಅಧ್ಯಯನ ಮಾಡಲಿಕ್ಕೆ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಕಟ್ಟಡ ಬಂದಿದೆ. ಅದೇ ರೀತಿ ಈ ಭಾಗದ ರೈತರಿಗೆ ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥದ್ದು. ಇವತ್ತು ಚಿಕ್ಕಬಳ್ಳಾಪುರ ತಾಲೂಕು ಭಾಳ ಸಮೃದ್ಧಿಯಾಗಿ ರೈತರು ವ್ಯವಸಾಯನ ಮಾಡಲಿಕ್ಕೆ ಅಂತರ್ಜಲದ ಮಟ್ಟ ಮೇಲಕ್ಕೆ ಬಂದಿದೆ. ನಿಮಗೆಲ್ಲ ಗೊತ್ತಿದೆ, ಈ ಸಾರಿ ಬರಗಾಲ, ಭೀಕರ ಬರಗಾಲ. ಆದರೆ ನಮ್ಮ ತಾಲೂಕಲ್ಲಿ ಆ ಬರಗಾಲದ ಒಂದು ಛಾಯೆ ಕಾಣ್ತಾ ಇಲ್ಲ. 2024ರಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇವತ್ತು ಚುನಾವಣೆಗೆ ಹೋಗ್ತಾ ಇದೆ. ಅದ್ರ ಜೊತೆಗೆ ಈ ಭಾಗದಲ್ಲಿ ಬಿ ಜೆ ಪಿ 2%, 4% ಇದೆ. ನಮ್ಮ ನಾಯಕರಾಗಿರ್ತಕ್ಕಂಥ ಸುಧಾಕರ್ ಅನ್ನೋರು ಕಾಂಗ್ರೆಸ್ ಪಕ್ಷದಾಗೆ ಶಾಸಕರಾಗಿದ್ದಾಗ ಬೋರ್ಡ್ ಚೇರ್ಮನು ಆಗಿದ್ದರು. ಅದನ್ನೆಲ್ಲ ಬಿಟ್ಟು ಆಗ ಸಚಿವರಾಗಿರ್ತಕ್ಕಂಥ MTB ನಾಗರಾಜಣ್ಣವ್ರ ಜೊತೆಗೂಡಿ ಬಿ ಜೆ ಪಿ ಪಕ್ಷಕ್ಕೆ ಬಂದರು. ಇವಾಗ ಯಾಕೆ ಬಂದರು ಅಂತಕ್ಕಂಥದ್ದು ಇವಾಗ ಪ್ರಶ್ನೆ ಮಾಡಬೇಕು. ಕೇಂದ್ರದಾಗ ಬಿ ಜೆ ಪಿ ಸರ್ಕಾರ ಇತ್ತು, ರಾಜ್ಯದಾಗ ಬಿ ಜೆ ಪಿ ಸರ್ಕಾರ ಬಂದರೆ ಈ ಭಾಗವನ್ನು ಅಭಿವೃದ್ಧಿ ಮಾಡ್ಬೋದು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬಿ ಜೆ ಪಿಯನ್ನು ಸೇರಿದ್ರು. ಅದೇ ರೀತಿ ಯಡಿಯೂರಪ್ಪನವರ ನಾಯಕತ್ವದಾಗೆ ಸಚಿವರಾದರು. ಈ ಭಾಗದಾಗ ಎಷ್ಟು ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ನಮ್ಮ ಪತ್ರಿಕಾ ಸ್ನೇಹಿತರು, ಇಡೀ ತಾಲೂಕು ಜಿಲ್ಲಾ ಜನಕ್ಕೆ ಗೊತ್ತಿದೆ. ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ರು, ಮೆಡಿಕಲ್ ಕಾಲೇಜನ್ನು ತಂದರು. ಈ ಭಾಗದಾಗೆ ಬಯಲು ಸೀಮೆ ಪ್ರದೇಶ, ಇವತ್ತು ತಾಲೂಕಿನಾಗ ರೈತರು ನೆಮ್ಮದಿ ಆಗಿ ಜೀವನ ಮಾಡ್ತಾಯಿದ್ದಾರೆ ಅಂದರೆ ಕೆರೆಗೆ ತುಂಬಿಸಿರ್ತಕ್ಕಂಥದ್ದು. ಅಂಥ ನಾಯಕರು ದೂರದೃಷ್ಟಿ ಇಟ್ಕೊಂಡು ಬಿ ಜೆ ಪಿಗೆ ಬಂದರು. ಇವತ್ತು ಈ ಭಾಗದಲ್ಲಿ ಮುಸ್ಕ ಒಕ್ಕಲಿಗರು ನಮ್ಮ ಜನಾಂಗ ಸುಮಾರು 4-5 ಲೋಕಸಭಾ ಕ್ಷೇತ್ರದಾಗೆ ಅತಿ ಹೆಚ್ಚಿನ ಜನಸಂಖ್ಯೆ ಇದ್ದೀವಿ ನಾವು. ನಮ್ಮ ಒತ್ತಡ ಬೆಂಗಳೂರು ಉತ್ತರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಕ್ಷೇತ್ರಕ್ಕೆ ನಮ್ಮ ಜನಾಂಗ ಕೊಡಬೇಕು ಅಂತಕ್ಕಂಥದ್ದು ನಾವು ಈ ಮೂಲಕ ಒತ್ತಡವನ್ನು ತರ್ತಾಯಿದ್ವಿ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಿಗೆ ಎರಡಾದರೂ ನಮಗೆ ಕೊಡಬೇಕು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಾಗೆ 4.5 to 5 ಲಕ್ಷ ಜನಸಂಖ್ಯೆ ನಾವಿದ್ದೀವಿ. ಅವ್ರಿಗೆ ಇವತ್ತು ತಾವು
ಬಿ ಜೆ ಪಿ ನಮ್ಮ ರಾಜ್ಯದ ಹೈಕಮಾಂಡ್ ಮತ್ತು ಕೇಂದ್ರದ ಹೈಕಮಾಂಡ್ ಟಿಕೆಟನ್ನು ಕೊಡಬೇಕು. ಅವ್ರ ಲೋಕಸಭಾ ಚುನಾವಣೆಗೆ ಈ ಭಾಗದಾಗೆ ತಮ್ಮೆಲ್ಲರಿಗೂ ಗೊತ್ತಿದೆ ಹಿಂದೆ ಯಾವ ಮಟ್ಟದಾಗಿತ್ತು ಬಿ ಜೆ ಪಿ. ಅವ್ರು ಬಿ ಜೆ ಪಿಗೆ ಬಂದ ಮೇಲೆ ಯಾವ ರೀತಿ ಪಕ್ಷನೂ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಅವ್ರು ಕೊಟ್ಟರೆ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಕ್ಕೆ ಇಟ್ಕೊಂಡು ನಾವು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ, ತುಮಕೂರು, ಬೆಂಗಳೂರು ಗ್ರಾಮಾಂತರ 5 ಕ್ಷೇತ್ರಗಳಿಗೆ ಅವ್ರ ಪ್ರಭಾವ ಇರೋದ್ರಿಂದ ಬಿ ಜೆ ಪಿಗೆ ಅನುಕೂಲ ಆಗುತ್ತೆ. ಅವ್ರಿಗೆ ತಾವು ದಯವಿಟ್ಟು ಟಿಕೆಟನ್ನು ಕೊಡಬೇಕು. ಗೆಲ್ಲಿಸ್ತಕ್ಕಂಥ ಕೆಲಸ ನಾವೆಲ್ಲ ಮುಖಂಡರು ಜೊತೆಗೂಡಿ ಗೆಲ್ಲಿಸ್ತೀವಿ ಅಂತಕ್ಕಂಥದ್ದು ನಾನು ಬಿ ಜೆ ಪಿ ಹೈಕಮಾಂಡ್ಗೆ ಮನವಿಯನ್ನು ಮಾಡ್ತಾಯಿದ್ದೆ. ಈಗ